ಹಾಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿಯ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಲೈಕ್ ಬಟನ್ ಬಟನ್ ಪ್ರೆಸ್ ಮಾಡಿದ್ರೆ ಮರಿಬೇಡಿ. ಭೂಮಿ ರೂಮ್ನಲ್ಲಿ ನಿಂತೇ ಇರ್ತಾಳೆ. ಅವಳ ಪಾಡ್ಗಳು ಅಂಜು ಮಾತನಾಡ್ತಾನೆ ಇರ್ತಾಳೆ. ಬಂದಿದ್ದು ಇಲ್ಲೇ ಅಲ್ವಾ ಅಜಿತ್ ಮಲ್ಗೋ ರೂಮ್ ಜಾಗ ಅಂತ ಹೇಳಿ ದಿಂಬನ್ನ ಅಪ್ಕೊಂಡ್ ಮಲ್ಕೊಳ್ತಾಳೆ. ಅವಳು ಅಪ್ಕೊಂಡ್ ಮಲಗಿರೋ ರೀತಿ ನೋಡಿ ಭೂಮಿ ಬೇರೆ ರೀತಿನೇ ಕಲ್ಪನೆ ಮಾಡ್ಕೊಳ್ತಾಳೆ. ಒಂದ್ ರೀತಿ ಅಜಿತ್ನ ಎದೆ ಮೇಲೆ ಒರ್ಗಿ ಅವನನ್ನ ಅಪ್ಕೊಂಡಾಗೆ, ಅವಳನ್ನ ಅಪ್ಕೊಂಡಾಗೆ ಈ ತರ ಕನ್ಸಲ್ ಮುಳುಗೋಗ್ತಾಳೆ. ಈ ತರ ಏನಾದ್ರು ಇನ್ನೂ ಇಷ್ಟ ಇಟ್ಕೊಂಡಿದ್ದಾಳ ಅಂತ ಹೇಳಿ. ಈ ಕಡೆ ಅಜಿತ್ ಅಮ್ಮನಿಗೆ ಫೋನ್ ಮಾಡ್ತಾರೆ ಸಂಗೀತಾಗೆ. ಅಮ್ಮ, ನಾನ್ ನಿನ್ಗೆ ಏನಕ್ಕೆ ಫೋನ್ ಮಾಡಿದೆ ಅಂತ ಅಂದ್ರೆ, ನಿನ್ ಸೊಸೆ ಅವ್ರ ಅಣ್ಣನ್ನ ಅರೆಸ್ಟ್ ಮಾಡಿದೀನಿ ಅಂತ, ಅಂದ್ರೆ ಸತ್ಯನ ಅರೆಸ್ಟ್ ಮಾಡಿದೀನಿ ಅಂತ ಹೇಳಿ ನನ್ನ ಮೇಲೆ ನಿಲ್ಸ್ಕೊಂಡಿದ್ದಾಳೆ, ಮಾತಾಡ್ತಾ ಇಲ್ಲ. ಈಗ ನನ್ ಮಾತು ಕೇಳೋದು ಇಲ್ಲ, ನಾನು ಏನ್ ಹೇಳಿದ್ರು ಕೂಡ ಒಪ್ಕೊಳ್ಳೋದು ಇಲ್ಲ ಅವಳು. ಅದಕ್ಕೆ ಯಾರ್ ಮಾತು ಕೇಳ್ತಾಳೆ ಅಂದ್ರೆ ನಿನ್ ಮಾತು ಅಷ್ಟೇ ಕೇಳೋದು. ಅದಕ್ಕೆ ನಿನ್ ಜೊತೆ ಹೇಳ್ತಾ ಇದೀನಿ, ಒಂಚೂರು ಹೇಳ್ಬಿಡಮ್ಮ ನೀನು. ಅದೇನು ಹೇಳೋ ಅಜಿತ ಅದ್ರಲ್ಲಿ ಸಂಗೀತ ಕೇಳ್ತಾರೆ. ಅದಕ್ಕೆ ಅಜಿತ್ತು, ಅಮ್ಮ ಯಾವುದೇ ಕಾರಣಕ್ಕೂ ಸ್ಟೇಷನ್ ಕಡೆ ಬರೋಕ್ ಬಿಡ್ಬೇಡ ಅವಳನ್ನ. ಅದಕ್ಕೆ ಸಂಗೀತ ಕೇಳ್ತಿದ್ದೆ, ಯಾಕೋ ಸತ್ಯನ ಮೇಲೆ ಪ್ರಾಣನ ಇಟ್ಕೊಂಡಿದ್ದಾಳೆ, ಅದಕ್ಕೋಸ್ಕರ ಅಲ್ವೇನೋ ಅವಳು ಅಷ್ಟು ಒದ್ದಾಡ್ತಾ ಇರೋದು. ಅದಕ್ಕೆ ಅಜಿತ್ ಹೇಳ್ತಾನೆ, ಅಮ್ಮ ಸತ್ಯನ ಕಾನೂನು ಪ್ರಕಾರ ಮಾಡಿದ್ದು ತಪ್ಪೆ. ಯಾಕೆಂದ್ರೆ ಇವತ್ತು ಈ ತಪ್ಪು ನಡೆದಿದೆ, ನಮ್ಮ ಮನೇಲಿ ಯಾರು ಆಗ್ಲಿ ಈ ತರ ತಪ್ಪನ್ನ ಮಾಡಬಾರ್ದು. ಕಾನೂನು ರೀತಿ ನನ್ ಕ್ರಮ ಕೈಗೊಂಡ್ರೇನೆ ಇದಕ್ಕೆ ಒಂದು ಪರಿಹಾರ ಸಿಗೋದು. ಹಾಗಾಗಿ ಇಲ್ಲ ಅಂದ್ರೆ ಇದನ್ನ ಏನೇನೋ ಮಾಡಾಕ್ ಬಿಡ್ತಾಳೆ ನಿನ್ ಸೊಸೆ, ಅವಳಿಗೆ ಮಾತ್ರ ಗುಟ್ ಕೊಡ್ಬೇಡ. ಅದಕ್ಕೆ ಸಂಗೀತ ಹೇಳ್ತಾಳೆ, ಹೌದೇನೋ, ಆಯ್ತು ಬಿಡು, ನಾನು ಏನು ಹೇಳಲ್ಲ, ಕಳ್ಸ್ಕೊಡಲ್ಲ ಬಿಡು, ಆಯ್ತು, ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ. ಸರಿನಮ್ಮ ಅಂತ ಹೇಳಿ ಫೋನ್ ಇರ್ತಾರೆ. ಅಷ್ಟರಲ್ಲಿ ಭೂಮಿ ಬರ್ತಾಳೆ. ಭೂಮಿ ಬಂದ್ಬಿಟ್ಟು, ಅತ್ತೆ ನಾನು ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಬರ್ತೀನಿ ಸತ್ಯಣ್ಣನ ಪರವಾಗಿ. ಅಷ್ಟರಲ್ಲಿ ಅಪ್ಪು ಇದ್ದವಳು ಅವ್ರ ಅಪ್ಪನ ಪಕ್ಕ ಕೂತಿರ್ತಾಳೆ. ಕೂತ್ಕೊಂಡು, ಅಲ್ವೇ ಸತ್ಯನ ಮಾಡಿದ್ದು ದ್ರೋಹದ ಕೆಲಸ, ನಮ್ಮ ಅಪ್ಪ ಅಷ್ಟೆಲ್ಲ ಅವಮಾನ ಅನುಭವಿಸಂಗ್ ಮಾಡಿದ್ರು, ನೀನು ಅವನ ಪರವಾಗಿ ಅರ್ಚನೆ ಮಾಡಿಸ್ತೀನಿ ಅಂತ ಹೋಯ್ತಿಯಲ್ಲ, ನಾಚಿಕೆ ಆಗಲ್ವೇ ನಿನಗೆ? ಹಾಗಂತಿದ್ದಾಗೇನೆ ಜೊತೆಗೆ ಸಂಗೀತ ಅವರು ಕೂಡ ಓಡ್ತಾರೆ. ಸಂಗೀತಗೂ ಅಂತಾಳೆ, ಅಪ್ಪು ಏನಮ್ಮ ನಿನ್ಗಾದ್ರೂ ಸ್ವಲ್ಪನಾದ್ರೂ ಗಮನ ಬೇಡವೇನಮ್ಮ, ಹೋಗ್ತಾ ಇದೆಯಲ್ಲ ಅವಳ ಜೊತೆಯಲ್ಲಿ. ಅದಕ್ಕೆ ಸಂಗೀತ ಹೇಳ್ತಾರೆ, ನೋಡು ನಾನು ಹೋಗ್ತಾ ಇರೋದು ಒಳ್ಳೆ ಕಾರ್ಯಕ್ಕೆ. ಸತ್ಯ ಎಂತವನು ಅಂತ ನನಗ್ ಗೊತ್ತು. ನಾನು ಏನ್ ಬೇಡ್ಕೊ ಬರ್ತೀನಿ ಗೊತ್ತಾ, ದೇವ್ರ ಹತ್ರ ಹೋದ್ರೆ ನನ್ನ ಮಗಳಿಗೆ ಆದಷ್ಟು ಬೇಗನೆ ಒಳ್ಳೆ ಬುದ್ಧಿ ಕೊಡ್ಲಪ್ಪ ಅಂತ ಹೇಳಿ ಬೇಡ್ಕೊ ಬರ್ತೀನಿ. ಅದಕ್ಕೆ ಅಪ್ಪು ಇದ್ದವಳು, ನೋಡಪ್ಪ ರಾಮಣ್ಣ ಇದ್ದವರು ಸಂಗೀತ. ಅದಕ್ಕೆ ಸಂಗೀತ ಹೇಳ್ತಾರ್ರಿ, ನೀವು ಮಧ್ಯೆ ತಲೆ ಹಾಕ್ಬೇಡಿ. ಯಾವತ್ತು ನೀವು ಮಗಳನ್ನ ಪರ ವಹಿಸ್ಕೊಂಡು ಅವಳನ್ನ ಹಾಳು ಮಾಡಾಕಿದ್ದೀರಾ, ನೀವು ದೂಸರ ಮಾತಾಡ್ಬೇಡಿ. ಅಷ್ಟರಲ್ಲಿ ರಾಮಣ್ಣ ಅವ್ರ ಕಡೆ ಸನ್ನೆ ಮಾಡಿ ಸುಮ್ಮನಾಗಿಸ್ತಾರೆ. ಇಬ್ರು ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನಕ್ಕೆ ಹೋದ ತಕ್ಷಣನೇ ಸಂಗೀತ ಅವರು ದೇವ್ರ ಮುಂದೆ ನಿಂತ್ಕೊಂಡು ಸತ್ಯಣ್ಣನ ಹೆಸರಲ್ಲಿ ಅರ್ಚನೆ ಮಾಡಿಸ್ತಾರೆ. ಅದನ್ನ ನೋಡಿದ ತಕ್ಷಣ ಭೂಮಿ, ಅತ್ತೆ ಸತ್ಯನ ಮನೆಗೆ ದ್ರೋಹ ಮಾಡಿದ್ದಾರೆ, ಅವ್ರು ತಿಳಿಯೇನೋ ಗೊತ್ತಿದ್ದೋ ಗೊತ್ತಿಲ್ದೇನೋ ಪಾಪ ಆ ಮೋಸ ಜಾಲಕ್ಕೆ ಬಲಿಯಾಗಿ ಈಗ ಇಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಮನೆಯವರೆಲ್ರಿಗೂ ಕೂಡ ಅವ್ರ ಮೇಲೆ ಬೇಸರ ಇದೆ. ಆದ್ರೂ ಕೂಡ ನೀವು ಸತ್ಯಣ್ಣನ ಪರವಾಗಿ ಅರ್ಚನೆ ಮಾಡಿಸ್ತಿರ್ಲ, ಖುಷಿ ಆಗ್ತಾ ಇದೆ ಅತ್ತೆ. ಅದಕ್ಕೆ ಸಂಗೀತ ಹೇಳ್ತಾರೆ, ನೋಡಮ್ಮ ನನಗೆ ಅಜಿತ್ ಬೇರೆ ಅಲ್ಲ, ಸತ್ಯ ಬೇರೆ ಅಲ್ಲ, ಇಬ್ರು ನನ್ನ ಮಕ್ಳುಗಳೇ. ತಾಯಿ ಯಾವ್ದು ಮಕ್ಕಳಿಗೆ ನೋವಾಗ್ತದೆ ಅಂದ್ರೆ ಎಲ್ಲಾದ್ರೂ ಸುಮ್ಮನಿರಕ್ಕಾಗುತ್ತೇನಮ್ಮ. ಹಾಗಾಗಿ ಅದಕ್ಕೆ ಭೂಮಿ ಹೇಳ್ತಾಳೆ, ಅತ್ತೆ ನನಗೆ ಮಾತ್ರ ಯಾವತ್ತೂ ಕೂಡ ನೀವು ಅತ್ತೆ ಅಲ್ಲ, ಅಮ್ಮ ನೀವು. ಅದಕ್ಕೆ ಸಂಗೀತ ಹೇಳ್ತಾರೆ, ನೀನ್ ಅವತ್ತೊಂದಿನ ನೀನ್ ಹೇಳಿದ್ದೆ ಒಂದು ಮಾತು, ನಾನು ಶ್ರವಣನ್ ಮಗಳಾಗಿ ನಿನ್ ಮನೆ ಸೊಸೆಯಾಗಿ ಬರ್ಬೇಕು ಅತ್ತೆ ಅಂತ ಹೇಳಿ. ಹಾಗೆ ನಾನು ಕೂಡ ದೇವರಲ್ಲಿ ಬೇಡ್ಕೊಡ್ತೀನಿ, ಮುಂದಿನ ಜನ್ಮ ಅಂತ ಇದ್ರೆ ಶ್ರವಣನ್ ಮಗಳಾಗಿ ನೀನ್ ನನ್ ಸೊಸೆಯಾಗಿ ಬಾ ಅಂತ ಹೇಳಿ. ಹಾಗಂತಿದ್ದಾಗೇನೆ ಭೂಮಿ ಮನಸ್ಸಿನಲ್ಲಿ, ದೇವ್ರೆ ಈಗ ಸಾಹಿತ್ಯ ಅವರನ್ನ ಜನ್ಮ ಅಂತ ಇದ್ರೆ ಅವ್ರನ್ನ ಒಂದುಗೂಡ್ಸು ಅಂತ ನಾನು ಅಂದಿದ್ದೀನಿ. ಆದ್ರೆ ನಿನ್ನ ಇಚ್ಛೆ ಏನಿದೆಯೋ ಗೊತ್ತಿಲ್ಲ ಭಗವಂತ, ನಿನ್ನ ಇಚ್ಛೆ ಇದ್ದಂಗ ಆಗ್ಲಪ್ಪ ಅಂತ ಹೇಳಿ ಅವಳು ಅಂತಾಳೆ. ಭೂಮಿ ಮತ್ತೆ, ಅಮ್ಮಾತೆ ನಾನು ಸ್ಟೇಷನ್ಗೆ ಹೋಗ್ಬರ್ಲಾ? ತಕ್ಷಣ ಸಂಗೀತ ಹೂ ಅಂತಾರೆ. ತಕ್ಷಣ ಸಾವರ್ಸ್ಕೊಂಡು, ಬೇಡ ಭೂಮಿ ಇವತ್ತೊಂದಿನ ಹೋಗ್ಬೇಡ, ನನ್ ಜೊತೆನೆ ಇರು. ಆಯ್ತು ಅತ್ತೆ ಅಂತ ಹೇಳಿ, ನನ್ ಮಾತು ಕೇಳಲ್ವಮ್ಮ, ಆಯ್ತು ಅತ್ತೆ ಬನ್ನಿ ಹೋಗೋಣ ಅಂತೇಳಿ ಇಬ್ರು ಜೊತೆನಲ್ಲಿ ಮನೆಗೆ ಬರ್ತಾರೆ. ಈ ಕಡೆ ಸ್ಟೇಷನ್ಗೆ ಶ್ರವಣ್ ಬಂದ್ಬಿಟ್ಟು, ಇನ್ಸ್ಪೆಕ್ಟ್ರೆ ನನ್ನ ಕ್ಲೈಂಟ್ ಪರವಾಗಿ ಬೈಲ್ ತಂದಿದ್ದೀನಿ, ಬಿಡುಗಡೆ ಮಾಡಿ. ಸರಿ ಆ ಪೇಪರ್ ಇಸ್ಕೊಂಡು ರೀ ಸದಾನಂದ್ ರಿಜಿಸ್ಟ್ರಿಗೆ ಸೈನ್ ಮಾಡಿಸ್ಕೊಂಡು ಅವ್ರನ್ನ ಬಿಡುಗಡೆ ಮಾಡ್ರಿ ಅಂತ ಹೇಳ್ತಾರೆ. ಸರಿ ಬಿಡುಗಡೆ ಮಾಡ್ಕೊಂಡು ಸತ್ಯನ ಆಚೆಗೆ ಬರ್ತಾರೆ. ಶ್ರವಣ್ ಕೂಡ ಬರ್ತಾರೆ. ಮನೆಗೆ ಬರ್ತಾರೆ. ಏನಂತೆ, ರಾಮಣ್ಣ ಇದ್ದವರು ಶ್ರವಣ್ ನೀನ್ ಮಾಡಿದ್ ಒಂಚೂರು ಇಷ್ಟ ಆಗ್ಲಿಲ್ಲ, ನೀನ್ ಸತ್ಯಂಗೆ ಬೇಲ್ ಕೊಡ್ಸ್ಬಾರ್ದಿತ್ತು. ನನಗೆ ಪ್ರತಿ ರಾತ್ರಿನೂ ಕೂಡ ಜ್ಞಾಪಿಸ್ಕೊಂಡಾಗ ಬೀದಿನಲ್ಲಿ ನನ್ನನ್ನ ರಾಣ ಆತರ ಅವಮಾನ ಮಾಡಿ ಕಳ್ಸಿದ್ದು ಅದೆಲ್ಲ ನೆನ್ಪಿಸ್ಕೊಂಡಾಗ ನಾನು ನಿದ್ದೆ ಬರಲ್ಲ. ಅದಕ್ಕೆ ಶ್ರವಣ್ ಹೇಳ್ತಾರೆ, ನೋಡಿ ಮಾವ, ನಾನು ಕೂಡ
ನಿರಪರಾಧಿಗಳ ಪರವಾಗಿ ನಾನು ಕೆಲಸ ಮಾಡುವಂತ ಒಬ್ಬ ಲಾಯರ್, ನಿಷ್ಠಾವಂತ ಲಾಯರು. ಸತ್ಯಂದು ಏನು ತಪ್ಪಿಲ್ಲ, ಅವನ ಮುಗ್ಧತನನ ಬಳಸ್ಕೊಂಡು ಈ ರೀತಿ ದ್ರೋಹ ಮಾಡಿದರೆ ಅಂತ ಕಂಡು ಬಂತು, ಹಾಗಾಗಿ ನಾನು ಸಹಾಯ ಮಾಡಿದ್ದೀನಿ ಅಷ್ಟೇ. ಅದಕ್ಕೆ ಅಷ್ಟಲ್ಲ ಅವಳು ಅಶ್ವಿನಿ ಹೇಳ್ತಾಳೆ, ಅಲ್ಲ ಸತ್ಯ ಇದನ್ನೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಇಷ್ಟೊಂದು ಮುಗ್ಧನ? ಹಾಗಾದ್ರೆ ಸ್ವಲ್ಪನಾದ್ರೂ ಪ್ರಜ್ಞೆ ಇಟ್ಕೊಂಡು ಯೋಚನೆ ಮಾಡ್ಬೇಕು ತಾನೆ. ಮುಂದಕ್ಕೂ ನಾವು ಮನೆಗೆ ಸೇರಿಸ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಯೋಚನೆ ಮಾಡ್ಬೇಕಾಗಿದೆ. ನಾವು ಮುಂದಕ್ಕೂ ಏನಾದ್ರೂ ಇದೇ ತರ ಇನ್ನೊಬ್ರಿಗೂ ನಾವು ಬಳಸ್ಕೋಬಹುದಲ್ಲ ಇವನನ್ನ. ಅದಕ್ಕೆ ಅಜಿತ್ ಕೇಳ್ಬೇಕು ಮನೆಗೆ ಸೇರಿಸ್ಬೇಡ ಅಂತ ಹೇಳಿ. ಅಷ್ಟೊತ್ತಿಗೆ ಅಜಿತ್ ಬರ್ತಾನೆ, ಏನು ಇಷ್ಟೊಂದು ಡೀಪ್ ಆಗಿ ಎಲ್ಲ ಡಿಸ್ಕಸ್ ಮಾಡ್ತಾ ಇದಾರಲ್ಲ. ಅಷ್ಟರಲ್ಲಿ ಅಂಜು ಇದ್ದವಳು, ನೋಡು ಅಜಿತ್, ನೀನು ಹೋಗಿ ನೀನ್ ಹೆಂಡತಿ ಗೀಸರ್ ಆನ್ ಮಾಡಿದಾಳೆ, ಸ್ನಾನ ಮಾಡ್ಬಿಟ್ಟು ಬಾ, ಹೋಗು, ಟೀ ಮಾಡ್ಕೊಡ್ತಾಳೆ. ಬಿಡ 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 ಬಿಡ, ಭೂಮಿಯಲ್ಲಿ ಬೆಳಗ್ಗಿಂದ ಸಂಜೆವರೆಗೂ ಟೀ ಮಾಡಿ ಮಾಡಿ ಸಾಕಾಗಿರತ್ತೆ, ನಾನೇ ಮಾಡ್ತೀನಿ. ಅದಕ್ಕೆ ಅಜಿತ್ ಮುಖ ನೋಡಿದಾಗ, ಅಪ್ಪ ಎದರ್ಕಬೇಡ್ಬೇಡಪ್ಪ, ನನ್ನ ಕ್ಲೋಸ್ ಫ್ರೆಂಡ್ ಭೂಮಿ ಹತ್ರ ನಾನು ಹೇಳ್ಸ್ಕೊಂಡು ರೆಸಿಪಿನ ಮಾಡ್ತೀನಿ, ನಡಿ ಭೂಮು. ಅಷ್ಟರಲ್ಲಿ ಚಂದ್ರಶೇಖರ್ ಅವ್ರು ಬರ್ತಾರೆ. ಬರ್ತಿದ್ದಾಗೇನೆ ಸಂಗೀತ ಅವರು, ಚಂದ್ರಶೇಖರ್ ನೀವು? ಅದಕ್ಕೆ ಅಜಿತ್ ಹೇಳ್ತಾನೆ, ನಾನೇ ಅಮ್ಮ ಕರ್ಸಿದ್ದು. ಯಾಕೆಂದ್ರೆ ನನಗೆ ಬಹಳ ಗಿಲ್ಟ್ ಕಾಡ್ತಾ ಇತ್ತು. ಮನೆ ಬಿಟ್ಟು ಹೋದಾಗ ಅಂಜು ಫಾರಿನ್ ಕೊಟ್ಟೋದ್ಲು, ನಾನ್ ಮದ್ವೆ ಆಗ್ಲಿಲ್ಲ ಅಂತ ಹೇಳಿ. ಮತ್ತೆ ಅಲ್ಲಿಂದ ಬಂದು ನಮ್ಮಿಬ್ರು ಮಧ್ಯೆ ಬರಲ್ಲ ಅಂತ ಅಂದ್ಲು ಮಂಡ್ಯಕ್ಕೆ ಬರ್ತಿದ್ದಾಗೇನೆ. ಆದ್ರೂ ನನಗೆ ನೋವು ಕಾಡ್ತಾನೆ ಇತ್ತು, ಇವಳು ಒಂಟಿಯಾಗಿ ಉಳ್ಕೊಂಡ್ಲಲ್ಲ ಅಂತ ಹೇಳಿ. ಇವಳು ಕೂಡ ಒಂದು ಸಂಸಾರ ಅಂತ ಶುರು ಮಾಡ್ಲಿ, ಇವಳು ಒಂದು ಸೂಕ್ತವಾದ ಗಂಡನ ಹುಡ್ಕೋಣ ಅಂತ ಹೇಳಿ ನಾನು ಇವ್ರನ್ನ ಕರ್ಸಿದೀನಿ. ಅದಕ್ಕೆ ಅಜ್ಜಿ ಇದ್ದವಳು, ಒಳಗಾಯ್ತಪ್ಪ, ನಾನ್ ಮಾಡ್ಬೇಕಾದ ಕೆಲಸ ನೀನ್ ಮಾಡಿದೆ, ನನ್ ಮೊಮ್ಮಗ ಒಳ್ಳೆ ಕೆಲಸ ಮಾಡ್ದ. ಅದಕ್ಕೆ ಶ್ರವಣ್ ಕೂಡ ಒಳ್ಳೆ ಕೆಲಸ ಮಾಡ್ಬೇಕು ಹೊಜಿತ್ತು ಅಂತ ಎಲ್ಲ ಫೋಟೋ ನೋಡ್ತಾರೆ. ಫೋಟೋ ನೋಡಿ ಸಂಗೀತ ಇದ್ದವರು ಚೆನ್ನಾಗಿದೆ ನೋಡು ದೇವಿಯಾನಿ ಅಂತ ಹೇಳಿ ದೇವಿಯಾನಿ ಹೇಳಿ ಕೊಡ್ತಾರೆ. ಅಜ್ಜಿನೂ ಕೂಡ ನೋಡಮ್ಮ ಅಂತ ಹೇಳ್ಕೊಡ್ತಾರೆ. ಆದ್ರೆ ಅಂಜು ಈಸ್ಕೊಂಡವಳೆ, ಯಾರ್ರಿ ನಿಮ್ಮನ್ ಬರ ಹೇಳಿದ್ದು, ಯಾರ್ರಿ ನನ್ ಮದ್ವೆ ಐತಿಂತ ನೀಗ ಹೇಳಿದ್ನ ಅಂತ ಹೇಳಿ ಅಜಿತನ ಹತ್ರ ಜೋರ್ ಮಾಡ್ತಾಳೆ. ಜೊತೆಗೆ ಅವ್ರ ಬ್ರೋಕರ್ ಹತ್ರನು ಕೂಡ ಇನ್ನೆಂದು ಕೂಡ ಬರಂಗ್ ಕೊಡ್ತು ನನ್ ಮದ್ವೆ ವಿಚಾರವಾಗಿ ಅಂತ ಹರಿದು ಬಿಟ್ಟು, ನಾನು ಎಂದಿದ್ರು ಕೂಡ ಅಜಿತನೇ ನನ್ ಮದ್ವೆ ಆಗೋದು, ಅವನೇ ನನ್ನವನು, ಐ ಲವ್ ಯು ಅಜಿತ್, ನಾನು ಎಂದೆಂದು ಕೂಡ ನಿನ್ನನ್ನೇ ಮದ್ವೆ ಆಗೋದು, ನನಗೆ ಇನ್ಯಾವ ಗಂಡನ್ನು ಕೂಡ ನೋಡೋ ಪ್ರಯತ್ನ ಮಾಡ್ಬೇಡಿ ಅಂತ ಹೇಳಿ ಪರಪರನ ಹರಿದಾಕ್ಬಿಡ್ತಾಳೆ. ಭೂಮಿ, ನನ್ ಗಂಡ ಪರವಾಗಿಲ್ವೇ, ಇಷ್ಟೊಂದು ಒಳ್ಳೆ ಕೆಲಸ ಮಾಡ್ಬಿಡ್ತಿಲ್ಲ ಅಂತ ಮುಖ ನೋಡ್ತಾಳೆ. ನೋಡ್ತಿದ್ದಾಗೇನೆ ಅಜಿತ್ ಕೂಡ ಅವಳ ಕಡೆಗೆ ನೋಡ್ದು ಚಿನ್ನ, ನಿನ್ ಗಂಡ ಎಷ್ಟು ಬುದ್ಧಿವಂತ, ಇವಳು ನಾಟಕ ಬಯಲು ಮಾಡ್ಬೇಕಿತ್ತು, ಇವಳು ನಾಟಕ ಆಡ್ತಾ ಇದ್ದಾಳೆ ಅಂತಲೂ ಗೊತ್ತಿತ್ತು ನನಗೆ, ಅದಕ್ಕೆ ನಾನು ನಾನೊಂದು ನಾಟಕ ಕ್ರಿಯೇಟ್ ಮಾಡಿದ್ದು ಅಂತ ಹೇಳಿ ಹೇಳ್ತಾನೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೊಂದು ಭಾಗವನ್ನ ಹಾಕ್ತೇನೆ.